ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಲ್ಯಾಟ್ರಿ ಎಂಟ್ರಿ ಹೆಚ್ಚಿಸೋದು ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಕ್ಲೋಸ್ ಆಗಿದೆ. ಬಟ್ ನೀವು ಥರ್ಡ್ ರೌಂಡ್ ಬಗ್ಗೆ ಮಾಹಿತಿ ಕೇಳ್ತಾ ಇರುವಂಥದ್ದು ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳು. ಈಗ ಸೀಟ್ ಸಿಕ್ಕರೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಹೋಗಿಲ್ಲ, ಯಾಕಂದರೆ ನೆಕ್ಸ್ಟ್ ರೌಂಡ್ ಹೋದರಂತಂದು ಬಿಟ್ಟಿರುವಂಥ ಅಭ್ಯರ್ಥಿಗಳು. ಬಟ್ ಕೆಗೆ ಕಾಲ್ ಮಾಡಿ ಕೇಳಿದರೆ, ಸೊ ನಾನು ಲಾಸ್ಟ್ ವೀಕಲ್ಲಿ ಕೂಡ ಕೇಳಿದೆ ಮತ್ತು ಈಗೂ ಕೂಡ ಜಸ್ಟ್ ಇವಾಗ ಕಾಲ್ ಮಾಡಿ ಕೇಳಿದರೂ ಕೂಡ ಅವ್ರುಗಳಿಗೆ ಮಾಹಿತಿ ಇಲ್ಲಂತೆ. ಗೌರ್ಮೆಂಟ್ ಸೀಟದ್ದು ಬಂದರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ, ವೆಬ್ಸೈಟ್ ನೋಡ್ತಾ ಇರಿ, ಅದು ಕನ್ಫರ್ಮ್ ಇಲ್ಲ, ಡೇಟು ಕೂಡ ಕನ್ಫರ್ಮ್ ಇಲ್ಲ. ಯಾಕಂತಂದರೆ ನಮಗೆ ಇಲಾಖೆಯಿಂದ ಮೆಡಿಕಲ್ ಎಜುಕೇಷನ್ ವತಿಯಿಂದ ಏನೊಂದು ಗೈಡ್ಲೈನ್ಸ್ ಬರುತ್ತಲ್ಲ, ಅದನ್ನು ಫಾಲೋಅಪ್ ಮಾಡ್ತೀವಿ. ನಾವೇ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಏನು ಗೌರ್ಮೆಂಟ್ ರಾಜೀವ್ ಗಾಂಧಿಯಿಂದ ಆಗಿರ್ಬೋದು ಅಥವಾ ಆರೋಗ್ಯ ಅಂದರೆ ಮೆಡಿಕಲ್ ಎಜುಕೇಷನ್ ಕಡೆಯಿಂದ ಏನೋ ಒಂದು ಮಾಹಿತಿ ಬರುತ್ತೆ, ಅದರ ತಕ್ಕಂತೆ ನಾವು ಇಲ್ಲಿ ನಿಮ್ಗಳಿಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತೀವಿ. ಬಟ್ ಸದ್ಯಕ್ಕೆ ಯಾವುದೇ ಥರಂಥ ಗೈಡ್ಲೈನ್ಸ್ ಇಲ್ಲ ಮತ್ತು ಯಾವುದೇ ಥರಂಥ ಸೀಟು ಕೂಡ ನಮಗೆ ಮಾಹಿತಿ ಬಂದಿಲ್ಲ. ಹೀಗಾಗಿ ನಾವು ಕೌನ್ಸ್ಲಿಂಗ್ ದಿನಾಂಕಗಳನ್ನು ಕೂಡ ಹೇಳಕ್ಕೆ ಹೋಗೋದಿಲ್ಲ. ಬಂದರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ, ವೆಬ್ಸೈಟ್ ನೋಡ್ತಾ ಇರಿ ಅಂತ ಹೇಳಿ ಮಾಹಿತಿ ಕೊಟ್ಟಿರುವಂಥದ್ದು. ಇವಾಗ ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತಾ, ನೀವು ವೇಟ್ ಮಾಡಬೇಕಾ ಅಥವಾ ಬೇರೆ ಏನಾದರೂ ಆಪ್ಷನ್ ನೋಡ್ಕೋಬೇಕಾ ಅಂಥೇಳಿ. ಬಟ್ ನನ್ನ ಪ್ರಕಾರ ಈ ಹೋದ ವರ್ಷವೂ ಕೂಡ ಮಾಡಿದ್ರು, ಭಾಳ ಲೇಟ್ ಮಾಡಿದರು. ಓಕೆ, ಒಂದು ಸ್ಪೆಷಲ್ ರೌಂಡ್ ಅಂತ ಹೇಳಿ ಒಂದು 25 ದಿನ ನಂತರ ಮಾಡಿದರು, ಸೆಕೆಂಡ್ ರೌಂಡ್ ಮುಗಿದ ಮೇಲೆ. ಅಲ್ಲಿ ತನಕ ನಾನು ಕೂಡ ಮರೆತು ಬಿಟ್ಟಿದ್ದೆ, ಅಯ್ಯೋ ಆಗೋದಿಲ್ಲ ಬಿಡಪ್ಪ ಇದು, ಯಾಕಂದರೆ ಇದು ಕಾಲ್ ಮಾಡಿದರೆ ಏನು ರೆಸ್ಪಾನ್ಸ್ ಇಲ್ಲ ಅಂತೇಳಿ ಬಿಟ್ಟಿದ್ದೆ. ಸಡನ್ನಾಗಿ ಒಂದು 20 ಡೇಸ್ ನಂತರ ಅವರು ಸ್ಪೆಷಲ್ ರೌಂಡ್ ಅಂತ ಮಾಡಿದರು. ಅಷ್ಟೊತ್ತಿಗೆ ಭಾಳ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಹೋಗಿಬಿಟ್ಟಿದ್ರು. ಬಟ್ ಇನ್ನೂ ಕೂಡ ಈ ವರ್ಷವೂ ಕೂಡ ಹಾಗೆ ಮಾಡ್ತಾರೋ ಅಥವಾ ಮಾಡೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಬಟ್ ಯು ಡಿಸೈಡ್, ನೀವು ಕೂಡ ಕಾಲ್ ಮಾಡಿ ಅವ್ರಿಗೆ ಪ್ರೆಷರೈಸ್ ಹಾಕಿ, ಕೇಳಿದವರಿಗೆ ಒಂದು ಕನ್ಫರ್ಮ್ ಹೇಳಿ, ಮಾಡ್ತೀರೋ ಇಲ್ಲ ಅಂತ ಕನ್ಫರ್ಮ್ ಹೇಳಿ, ಮಾಡ್ತೀವಿ ಅಂತೇಳಿ, ಇಲ್ಲಾಂದ್ರೆ ಇಲ್ಲ ಅಂತೇಳಿ. ಹಂಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ನೋಡಬೇಕು, ಮಾಡಬೇಕು, ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾಯಿದ್ದಾರೆ. ಇದು ನಿಮಗೆ ಬಿಟ್ಟಿರುವಂಥ ವಿಷಯ. ವಿದ್ಯಾರ್ಥಿಗಳು ಯಾರು ಬೆಂಗಳೂರು ಸಮೀಪ ಇದ್ದರೆ ಆಫೀಸ್ಗಳಿಗೆ ಹೋಗಿ ಮಾಹಿತಿಯನ್ನು, ಅಂದರೆ ಅವ್ರಿಗೆ ರಿಕ್ವೆಸ್ಟ್ ಲೆಟರ್ಗಳನ್ನು ಕೊಟ್ಟರೆ ಏನಾದ್ರು ಮಾಡ್ಬೋದು.